ಹೊರಗಡೆಯಿಂದ ಮನೆ ಹೀಗೆ ಕಾಣಿಸುತ್ತೆ. ನೈಟ್ ಅಂತೂ ಲೈಟ್ಸ್ ಎಲ್ಲ ಹಾಕಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇವಾಗ ನಾನು ರಫ್ ಆಗಿ ಒಂದು ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಅಂದರೆ ಮನೇಲಿ ಸ್ವಲ್ಪ ಅಷ್ಟು ನೀಟಾಗಿ ಇವರೇನು ಇನ್ನೂ ಜೋಡಿಸ್ಕೊಂಡಿಲ್ಲ, ಗೃಹ ಪ್ರವೇಶ ಅಲ್ವಾ, ಹಾಗೆ ಇವ್ರ ಮನೆ ನೇಮ್ ಬಂದುಬಿಟ್ಟು ಶ್ರೀವತ್ಸ ಅಂತ, ಅವ್ರ ಮನೆ ದೇವರು. ಸೊ ಹಾಗಾಗಿ ಅದೇ ನೇಮ್ ಇಟ್ಟಿದ್ದಾರೆ. ಗೇಟ್ ಓಪನ್ ಮಾಡ್ತಿದ್ದಂಗೆ ಇಲ್ಲಿ ಕಾರ್ ಪಾರ್ಕ್ ಮಾಡಲಿಕ್ಕೆ ಒಂದು ಸ್ವಲ್ಪ ಇದು ಪಾರ್ಕಿಂಗ್ ಸ್ಪೇಸ್ ಬಿಟ್ಟಿದ್ದಾರೆ. ಸೊ ಇದು ಕೆಳಗಡೆ ಇದು ಗ್ರೌಂಡ್ ಫ್ಲೋರ್ ಬಂದುಬಿಟ್ಟು 2 BHK, 2 ಬೆಡ್ರೂಮ್ಸ್ ಇದೆ, ಕಿಚನ್ ಮತ್ತು ಹಾಲು, ವಾಶ್ರೂಮ್ 2 ಇದೆ. ಸೊ ಈ ರೀತಿ ಕಟ್ಟಿದ್ದಾರೆ. ದೇವ್ರ ಮನೆಯೂ ಅಷ್ಟೇ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಗಿದ್ದಂದರೆ ಇಲ್ಲಿ ಕಲರ್ ಕಾಂಬಿನೇಷನ್ಸು ಚೆನ್ನಾಗಿತ್ತು. ಒಂಥರ ಡೀಸೆಂಟಾಗಿ, ಒಂಥರ ನೀಟಾಗಿ, ಒಂಥರ ಲಕ್ಸುರಿ ಥರ ಕಾಣಿಸ್ತಾ ಇತ್ತು ಈ ಕಲರ್ ಕಾಂಬಿನೇಷನ್ಸ್. ನೆನ್ನೆ ನಾವು ಬರೋದು ನೈಟ್ ತುಂಬ ಲೇಟ್ ಆಯಿತು. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಗ್ರೌಂಡ್ ಫ್ಲೋರ್, ಇಲ್ಲಿ ನೆನ್ನೆ ನೈಟು ಹೋಮ ಮಾಡಿದರು. ಸೊ ನಾವು ಬರೋಕ್ಕಿಂತ ಮುಂಚೆನೇ ಇಲ್ಲಿ ಹೋಮ ಎಲ್ಲ ಮಾಡಿ ಪೂಜೆ ಆಗೋಗಿತ್ತು ನೆನ್ನೆ. ಸೊ ಇವತ್ತು ಬೆಳಗ್ಗೆ ಫಸ್ಟ್ ಫ್ಲೋರಲ್ಲಿ ಪೂಜೆ ಇರೋದು. ಹಾಗೆ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ಒಂದು ರೂಮ್ ಇದೆ, ಅಲ್ಲಿ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಈ ರೀತಿಯಾಗಿದೆ ಇಲ್ಲೆಲ್ಲ ರೂಮ್ಸು. ಈಗ ನಾವು ಇಲ್ಲಿಂದ ಹೋಗ್ತಾ ಇರೋದು ಫಸ್ಟ್ ಫ್ಲೋರ್ಗೆ. ಫಸ್ಟ್ ಫ್ಲೋರಲ್ಲಿ ಇವರು ಇವಾಗ ಸದ್ಯಕ್ಕೆ ಇರೋದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಗ್ರೌಂಡ್ ಫ್ಲೋರ್ನ ಬಾಡಿಗೆ ಕೊಡೋಣ ಅಂತ. ಸೊ ಈ ರೀತಿಯಾಗಿ ಇಲ್ಲಿ ಮೆಟ್ಲಿದೆ, ಹೊರಗಡೆಯಿಂದನೇ ಇದು ಹೋಗೋದು. ಇಲ್ಲಿ ಇವಾಗ ಹೋಮ ಮತ್ತು ಸತ್ಯನಾರಾಯಣ ಪೂಜೆ ಇದೆ. ಸೊ ಹಾಗಾಗಿ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಇಲ್ಲಿ ದೇವ್ರನ್ನೆಲ್ಲ ಕೂರಿಸಿ ಅಲಂಕಾರ ಮಾಡಿದ್ದಾರೆ ಅಂತ. ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಇದು ಓಪನ್ ಕಿಚನ್ ಇದೆ. ಈಗೇನು ನೋಡ್ತಾ ಇದ್ದಿರೋದು ಹಾಲಲ್ಲಿ ದೇವ್ರ ಮನೆ ಇದೆ. ಸೊ ಈ ದೇವ್ರ ಮನೆ ನೆಕ್ಸ್ಟ್ ಅಲ್ಲಿ ಮುಂದೆ ಏನು ಕಾಣಿಸ್ತಾ ಇದೆ ಅಲ್ಲ, ಅದು ಕಿಚನ್. ಹಾಗೆ ಇದು ಒಂದು ಸ್ಮಾಲ್ ಬೆಡ್ರೂಮ್. ಇಲ್ಲಿ ಫೋಟೋಗ್ರಾಫರ್ಸ್ ಎಲ್ಲ ಅವ್ರದ್ದು ಬೇಕಾಗಿರೋ ಥಿಂಗ್ಸ್ ಇಟ್ಕೊಂಡಿದ್ದಾರೆ. ಸೊ ಅದು ಹಾಲಿಂದ ಸ್ಟಾರ್ಟಿಂಗ್ ಹಾಲ್ಗೆ ಎಂಟರ್ ಆಗಬೇಕಾದ್ರೇ ಆ ಸ್ಮಾಲ್ ರೂಮ್ ಇದೆ. ಅದಾದಮೇಲೆ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಕಿಚನಿಂದ ಆ್ಯಕ್ಚುಲಿ ಒಂದು ಬಾಲ್ಕನಿ ಇದೆ. ಅದಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅಂದರೆ ಲೈಕ್ ಬೇಕಾದರೆ ಬೋರ್ ಆದಾಗ ಇಲ್ಲಿ ಕುತ್ಕೊಂಡು ವರ್ಕ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಈ ಬಾಲ್ಕನಿ. ನನಗೆ ಈ ಮನೇಲಿ ಈ ಬಾಲ್ಕನಿ ತುಂಬ ಇಷ್ಟ ಆಯಿತು. ಇಲ್ಲಿಂದ ಏನು ನೋಡ್ತಾ ಇದ್ದೀರಾ, ಇದು ಒಂದು ಬೆಡ್ರೂಮ್. ಹಾಗೆ ಇದರ ಆಪೋಸಿಟ್ ಇನ್ನೊಂದು ಬೆಡ್ರೂಮ್ ಇದೆ. ಸೊ ಇದು 2 ಬೆಡ್ರೂಮು, ಮತ್ತು ಆವಾಗ ಇನ್ನೊಂದು ತೋರಿಸಿದ್ನಲ್ಲ ಸ್ಮಾಲ್ ಬೆಡ್ರೂಮ್. ಸೊ ಅದು 2 ಬೆಡ್ರೂಮ್ ಇದೆ. ಸೊ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿರೋದು 3 ಬೆಡ್ರೂಮ್ಸ್, ಹಾಲ್ ಮತ್ತು ಕಿಚನ್. ಹಾಗೆ ಇವರು ಇಲ್ಲಿ ದೇವ್ರ ಮನೆಗೆ ಮಾಡಿರುವಂಥ ಇಲ್ಲಿ ಏನು ಫೋಟೋ ಇಡ್ಸಿದಾರಲ್ಲ, ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಹೋದಾಗ ಆ್ಯಕ್ಚುಲಿ ಇದನ್ನ ಕ್ಲೋಸ್ ಮಾಡಿದರು, ಇವಾಗ ಪೂಜೆ ಸ್ಟಾರ್ಟ್ ಆದಮೇಲೆಲ್ಲ ಓಪನ್ ಮಾಡಿದರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ಇಲ್ಲಿಂದ ನೆಕ್ಸ್ಟ್ ಹೋದರೆ ಸೆಕೆಂಡ್ ಫ್ಲೋರ್ ಸಿಗುತ್ತೆ. ಇಲ್ಲಿ ಆ್ಯಕ್ಚುಲಿ ಬ್ಯಾಚುಲರ್ಸ್ ಇರ್ತಾರಲ್ಲ, ಸೊ ಆ ರೀತಿ ಒಂದು ಆರ್ಕೆ ಮಾಡಿದ್ದಾರೆ, ಒಂದು ರೂಮ್ ಮತ್ತು ಬಾತ್ರೂಮ್. ಅದು ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ನೆನ್ನೆ ಹೋಮ ಏನೋ ಪೂಜೆ ಎಲ್ಲ ಮಾಡಿದ್ರಂತೆ. ಸೊ ಅಲ್ಲಿ ಏನು ರಂಗೋಲಿ ಅಥವಾ ಏನು ಮಂಡಲ ಬಿಡಿಸ್ತಾರೆ ಅದೆಲ್ಲ ಹಾಗೆ ಇತ್ತು. ಸೊ ನಾನು ಹಾಗಾಗಿ ಒಳಗಡೆ ಏನು ಹೋಗಲಿಲ್ಲ. ಇದೇ ನೋಡ್ತಾ ಇದ್ದೀರಾ, ಇದು ಒಂದು ರೂಮ್ ವಿತ್ ಬಾತ್ರೂಮ್. ಈ ರೂಮ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ನೋಡ್ಬೋದು, ಈ ರೀತಿಯಾಗಿ ಕಬೋರ್ಡ್ಸ್ ಎಲ್ಲನೂ ಮಾಡಿಸಿದ್ದಾರೆ. ಹಾಗೆ ಇಲ್ಲಿ ಟೆರಸ್ ಇದೆ, ಮೇಲ್ಗಡೆ ವಾಟರ್ ಟ್ಯಾಂಕ್ ಇಟ್ಟಿದ್ದಾರೆ. ಹಾಗೆ ಸೋಲಾರ್ ಕೂಡ ಹಾಕ್ಸಿದ್ದಾರೆ. ಬಿಸಿನೀರು ಕೂಡ ಬಂತು ಇವತ್ತು ಸ್ನಾನಕ್ಕೆ. ಸೊ ಈ ವಿಡಿಯೋ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಯಾರಿಗಾದ್ರೂ ಇನ್ ಕೇಸ್ ಮನೆ ಕಟ್ಟುವಾಗ ಏನಾದರೂ ಒಂದು ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಶೇರ್ ಮಾಡ್ತಾ ಇದ್ದೀನಿ.
ಹಾಗೆ ನಾವು ಬೆಂಗಳೂರಿಂದ ನಿನ್ನೆ ತುಮಕೂರಿಗೆ ಬರೋಕ್ಕೆ ದೊಡ್ಡ ಕಥೆನೇ ಆಗೋಯಿತು. ಯಾಕಂದರೆ ತುಂಬ ಟ್ರಾಫಿಕ್ ಇತ್ತು. ಸೊ ನಾವು ಬಸ್ ಹತ್ತಿದ್ದು 5:45ಗೆ, ಬಟ್ ನಾವು ತುಮಕೂರು ರೀಚ್ ಆಗಿದ್ದು ರಾತ್ರಿ 10 ಗಂಟೆ, 10:15 ಆಗಿತ್ತು ಇವ್ರ ಮನೆಗೆ ಬರೋಷ್ಟರಲ್ಲಿ. ಸೊ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಹಾಲು ಉಕ್ಕಿಸ್ತಾ ಇದ್ದಾರೆ. ಆ್ಯಕ್ಚುಲಿ ತುಂಬ ಹೊತ್ತು ಎಲ್ಲರೂ ಕಾಯಿದ್ವಿ, ಅಥವಾ ಫುಲ್ ಕಾದ್ವಿ. ಫೋಟೋಗ್ರಾಫರ್ಸು ವಿಡಿಯೋಗ್ರಾಫರ್ಸ್ ಕೂಡ ಕಾಯ್ತಾ ಇದ್ರು. ಹಾಲು ಉಕ್ತಾನೇ ಇರಲಿಲ್ಲ. ಆಮೇಲೆ ಎಲ್ಲ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿದ್ಮೇಲೆ ಹಾಲು ಉಕ್ತು. ಇವರು ನನ್ನ ಫ್ರೆಂಡ್ ಅವ್ರ ಅಪ್ಪ ಅಮ್ಮ. ಸೊ ನೋಡ್ತಾ ಇರ್ಬೋದು ಅವರು ಸಕ್ಕರೆ ಹಾಕ್ತಾ ಇದ್ದಾರೆ. ಹಾಗೆ ಇವಳು ನನ್ನ ಫ್ರೆಂಡು ರೆಡಿ ಆಗಿದ್ಲು, ಈ ರೀತಿ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಇದಾದ್ಮೇಲೆ ನಾವು ಬೆಳಗ್ಗೆ ತಿಂಡಿ ತಿನ್ನಕ್ಕೆ ಹೊರಟ್ವಿ. ಇವರು ನನ್ನ ಫ್ರೆಂಡ್ ಅವ್ರ ಮಾವ. ಸೊ ಅವರು ನನ್ನ ವಿಡಿಯೋಸ್ ಬಗ್ಗೆ ಒಂದೆರಡು ಮಾತಾಡ್ತೀನಿ ಅಂತ ಹೇಳಿ ಮಾತಾಡಿದ್ರು. ಚಾನೆಲ್ ತುಂಬಾ ಅದ್ಭುತವಾಗಿ ಚಲನಚಿತ್ರವನ್ನ ಮಾಡುತ್ತಿದ್ದಾರೆ. ತುಂಬಾ ಇಷ್ಟ ಆಗ್ತದೆ. ನಮ್ಮ ಫ್ಯಾಮಿಲಿ ಅವರೆಲ್ಲರೂ ದಿನನಿತ್ಯ ನೋಡ್ತಾ ಇರ್ತೀವಿ. ಆಮೇಲೆ ಸ್ನೇಹಿತರು ಎಲ್ಲರಿಗೂ ನಾವು ಹೇಳಿ ಕಳಿಸ್ತೀವಿ. ತುಂಬಾ ಚೆನ್ನಾಗಿದೆ. ರಮ್ಯಾ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಸಹ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ಲಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಆ್ಯಕ್ಚುಲಿ ನಾನು ಇನ್ನೊಂದು ವಿಷಯ ಹೇಳೋದು ಮಿಸ್ ಮಾಡಿದೆ. ಏನಂದರೆ ಇಲ್ಲಿ ಕುಂಭ ಹೊರ್ತಾರಲ್ವ, ಸೊ ಕುಂಭನ ನಾನು ನನ್ನ ಫ್ರೆಂಡ್ಸನ್ನೇ ಹೊತ್ತಿದ್ವಿ. ಸೊ ಇಲ್ಲೇನು ನೋಡ್ತಾ ಇದ್ದಾರೆ ದೊಡ್ಡದು, ಅದು ನನ್ನ ಫ್ರೆಂಡ್ ಹೊತ್ತಿದ್ಲು. ನೆಕ್ಸ್ಟ್ ಇರೋದು ನಾನು ಹೊತ್ಕೊಂಡಿದ್ದೆ. ಸೊ ಆಲ್ಮೋಸ್ಟ್ 20 ಮಿನಿಟ್ಸ್ ನಾವು ಕುಂಭ ಹೊತ್ಕೊಂಡೇ ಇದ್ವಿ. ಅದರಿಂದ ಜಾಸ್ತಿನೇ ತಿಂಡಿ ತಿಂದ್ವಿ ಅಂತ ಹೇಳ್ಬೋದು. ಇದೆಲ್ಲ ಆದಮೇಲೆ ನನ್ನ ಫ್ರೆಂಡ್ಸ್ ಕೂಡ ರೆಡಿ ಆದರು. ನಾನು ಸ್ಯಾರಿ ತೊಗೊಂಡು ಹೋಗಿದ್ದೆ, ಸ್ಯಾರಿ ಹಾಕ್ಕೊಂಡೆ. ನೋಡ್ತಾ ಇರ್ಬೋದು ಹೇಗಿದೆ ಅಂತ ನನ್ನ ಸ್ಯಾರಿ. ಸೊ ಈ ಸ್ಯಾರಿ ಹಾಕ್ಕೊಂಡು ನಾನು ರೆಡಿ ಆಗಿದ್ದೆ. ಫಸ್ಟ್ ಫ್ಲೋರಲ್ಲಿ ಸತ್ಯನಾರಾಯಣ ಪೂಜೆ ಹಾಗೆ ಸತ್ಯನಾರಾಯಣ ಕತೆ ಹೋಮ ಎಲ್ಲ ನಡೀತಾ ಇತ್ತು. ಸೊ ಇದು ನಡೀತಾ ಇರಬೇಕಾದ್ರೆ ಇವ್ರ ಊರಿಂದ ದೇವ್ರನ್ನ ಕರ್ಸೋದು ಅಂತ, ಲೈಕ್ ದೇವರು ಅಲ್ಲಿಂದ ಪಲ್ಲಕ್ಕಿ ಮೇಲೆ ಬರೋ ಥರ. ಸೊ ಅಂದರೆ ಹೊತ್ಕೊಂಡು ಬರ್ತಾ ಇದ್ದಾರೆ, ನೋಡ್ಬೋದು. ದೇವ್ರನ್ನ ಹೊತ್ಕೊಂಡವ್ರಿಗೆ ಆ್ಯಕ್ಚುಲಿ ಅದು ತುಂಬ ಭಾರ ಆಗ್ತಾ ಇರುತ್ತೆ, ಮತ್ತು ಒಂದೇ ಕಡೆ ನಿಲ್ಲಕ್ಕೆ ಬಿಡಲ್ಲ ಅಂತೆ. ಸೊ ಅದು ತುಂಬ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳಿದರು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ದೇವ್ರು ಬಂದಿದ್ದು ಒಂಥರ ತುಂಬ ಖುಷಿ ಆಯಿತು ಎಲ್ಲರಿಗೂ ಕೂಡ. ಮೇಲ್ಗಡೆ ತೊಗೊಂಡು ಹೋಗಬೇಕು ಅಂತ ಇದ್ರು, ಬಟ್ ಮೇಲ್ಗಡೆ ಮೆಟ್ಲ ಮೇಲೆ ಹೋಗೋಕ್ಕಾಗಲ್ಲ ಅಂತ ಏನು ಮಾಡಿದ್ರು, ಗ್ರೌಂಡ್ ಫ್ಲೋರಲ್ಲೇ ತೊಗೊಂಡು ಹೋಗಿ ಅಲ್ಲೇ ಕೂರಿಸಿದ್ರು ದೇವ್ರನ್ನ. ಗೈಸ್ ನೋಡಿ, ನಮ್ಮ ಮೌಸಿ ಹೊಸ ಫ್ರೆಂಡ್ಸ್ ಬಂದಮೇಲೆ ಹಳೆ ಫ್ರೆಂಡ್ಸ್ನೆಲ್ಲ ಮರಿತಾ ಇದ್ದಾಳೆ. ನೋಡಿ ಅಲ್ಲೇ ಇದ್ದಾಳೆ ಮೌಸಿ. ಕರಿ ಮೌಸಿ ನೋಡಿ, ಹಾಯ್ ಬೇರೆ ಮಾಡ್ತಾಳೆ ಗೈಸ್. ಪೂಜೆ ಎಲ್ಲ ಮುಗಿಸ್ಮೇಲೆ ಒಳ್ಳೆ ಊಟ ಮಾಡಿಕೊಂಡು ನನ್ನ ಫ್ರೆಂಡ್ಗೆ ಹಾಗೆ ಅವ್ರ ಪೇರೆಂಟ್ಸು ಎಲ್ಲರಿಗೂ ಬಾಯ್ ಮಾಡಿ ಫೋಟೋಸ್ ಎಲ್ಲ ತೊಗೊಂಡು ವಾಪಸ್ ನಾವು ಬೆಂಗಳೂರು ಕಡೆ ಹೊರಟ್ವಿ.
ತುಮಕೂರಿಂದ ಬೆಂಗಳೂರಿಗೆ ಟ್ರೈನಲ್ಲೇ ಬಂದ್ವಿ. ಈ ಬಸ್ದು ಇದೇ ಬೇಡ, ಸವಸ ಬೇಡ ಅಂತ. ಬಟ್ ಇಲ್ಲೂ ತುಂಬ ಅಂದರೆ ತುಂಬ ಜನ ಇದ್ದರು. ಸೊ ಫೈನಲಿ ಹಾಗೂ ಹಿಂಗೂ ನಾವು 5:30-6 ಗಂಟೆಗೆಲ್ಲ ನಾವು ಬೆಂಗಳೂರು ಬಂದು ತಲುಪಿದ್ವಿ. ನಾವು ನಮ್ಮದು ಪ್ಲೇಸ್ಗೆ ನಾವು ಹೋದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ನೀವೆಲ್ಲರೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಜೈ ಶ್ರೀ ಕೃಷ್ಣ.